ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಸಾಮಾನ್ಯವಾಗಿ ಹಾಳಾದ ರಸ್ತೆಗಳನ್ನು ಮರುಡಾಂಬರೀಕರಣ ಮಾಡಲಾಗುತ್ತದೆ. ಆದರೆ ಕಾರವಾರದಲ್ಲಿ ಮಾತ್ರ ಚೆನ್ನಾಗಿರುವ ಕಾಂಕ್ರೀಟ್ ರಸ್ತೆಯ ಮೇಲೆಯೇ ಡಾಂಬರ್ ಸುರಿಸಲು ಯತ್ನಿಸಿದ ವಿಚಿತ್ರ ಘಟನೆ ನಡೆದಿದೆ. ಗುತ್ತಿಗೆದಾರನ ಈ ಎಡವಟ್ಟಿಗೆ ಅಧಿಕಾರಿಗಳೇ ಹೈರಾಣಾಗಿದ್ದು, ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ಒಂದ್ ಕಡೆ ಚೆನ್ನಾಗಿರೋ ಕಾಂಕ್ರೀಟ್ ರಸ್ತೆ, ಮತ್ತೊಂದ್ ಕಡೆ ಅದೇ ರಸ್ತೆಯ ಮೇಲೆ ಡಾಂಬರ್ ಸುರಿಯಲು ಮುಂದಾದ ಕಾರ್ಮಿಕರು. ಹೌದು, ಇದು ಕಾರವಾರ ನಗರದ ಗೀತಾಂಜಲಿ ಟಾಕೀಸ್ನಿಂದ ಇಸ್ಕಾನ್ ಮಂದಿರದವರೆಗೆ ಇರುವ ರಾಜ್ಯ ಹೆದ್ದಾರಿಯ ದೃಶ್ಯ. ಎಸ್, ಕೇವಲ 2 ವರ್ಷಗಳ ಹಿಂದೆ ಇಲ್ಲಿ ಗುಣಮಟ್ಟದ ಕಾಂಕ್ರೀಟ್ ರಸ್ತೆ ನಿರ್ಮಾಣವಾಗಿತ್ತು. ಇವತ್ತಿಗೂ ಯಾವುದೇ ಹಾನಿಯಾಗದೆ ಉತ್ತಮ ಸ್ಥಿತಿಯಲ್ಲಿದೆ. ವಾಹನ ಸವಾರರು ಸುಗಮವಾಗಿ ಸಂಚರಿಸಿದ್ದಾರೆ. ಆದರೆ ಮಂಗಳವಾರ ಏಕಾಏಕಿ ಗುತ್ತಿಗೆದಾರನ ಸಿಬ್ಬಂದಿಗಳು ಇದೇ ರಸ್ತೆಯ ಮೇಲೆಯೇ 2 ರಿಂದ 3 ಇಂಚು ಡಾಂಬರ್ ಹಾಕುವ ಕೆಲಸ ಆರಂಭಿಸಿದ್ರು. ಚೆನ್ನಾಗಿರುವ ರಸ್ತೆಯನ್ನ ಹಾಳು ಮಾಡ್ತಾ ಇರೋದನ್ನ ಗಮನಿಸಿದ ಸಾರ್ವಜನಿಕರು ತಕ್ಷಣ ವಿರೋಧ ವ್ಯಕ್ತಪಡಿಸಿದ್ರು. ಲೋಕೋಪಯೋಗಿ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟರೂ ಈ ಕೆಲಸ ಯಾಕೆ ನಡೀತಿದೆ ಎಂಬುದೇ ಅಧಿಕಾರಿಗಳಿಗೆ ಸ್ಪಷ್ಟವಾಗಿರಲಿಲ್ಲ. ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ತಕ್ಷಣ ಕಾಮಗಾರಿಯನ್ನ ನಿಲ್ಲಿಸಲಾಯಿತು. ಇನ್ನು ಈ ಕಾಮಗಾರಿ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಟೆಂಡರ್ ನೀಡಲಾಗಿತ್ತು. ಬ್ಲಾಕ್ ಸ್ಪಾಟ್ ಸರಿಪಡಿಸುವ ಹೆಸರಲ್ಲಿ ಟೆಂಡರ್ ನೀಡಲಾಗಿದ್ರೂ ಲೋಕೋಪಯೋಗಿ ಇಲಾಖೆಯಿಂದ ಅನುಮತಿಯನ್ನ ಪಡೆಯದೆ ಗುತ್ತಿಗೆದಾರ ಕೆಲಸ ಆರಂಭಿಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ತಾಲೂಕಿನಲ್ಲಿ ಹೊಂಡಗುಂಡಿ ರಸ್ತೆಗಳು ಸಾಕಷ್ಟು ಇದ್ರೂ ಅವುಗಳನ್ನ ಬಿಟ್ಟು ಚೆನ್ನಾಗಿರುವ ರಸ್ತೆಯನ್ನ ಹಾಳು ಮಾಡಿರೋದು ಸರ್ಕಾರದ ಹಣ ಪೋಲು ಮಾಡುವ ಪ್ರಯತ್ನ ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಈ ಕೆಲಸಕ್ಕೆ ನಮ್ಮಿಂದ ಯಾವುದೇ ಅನುಮತಿ ನೀಡಲಾಗಿಲ್ಲ. ನಮ್ಮ ಗಮನಕ್ಕೆ ತರದೆ ಕಾಮಗಾರಿ ಆರಂಭಿಸಿದ್ದಾರೆ. ಸದ್ಯ ಕೆಲಸ ನಿಲ್ಲಿಸಿದ್ದು ಹಾಕಿದ ಡಾಂಬರನ್ನು ತೆರವುಗೊಳಿಸಿ ರಸ್ತೆ ಸರಿಪಡಿಸಲು ಸೂಚನೆ ನೀಡಲಾಗಿದೆ. ಲೋಕೋಪಯೋಗಿ ಇಲಾಖೆಯ ಮುಖ್ಯ ಅಭಿಯಂತರರಾದ ಮಲ್ಲಿಕಾರ್ಜುನ್ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಒಟ್ನಲ್ಲಿ ಕಾರವಾರದಲ್ಲಿ ಅಗತ್ಯವಿರುವ ಕಡೆ ರಸ್ತೆ ದುರಸ್ತಿ ಮಾಡದೆ ಸುಸ್ಥಿತಿಯಲ್ಲಿರುವ ರಸ್ತೆಯನ್ನ ಹಾಳು ಮಾಡೋದಕ್ಕೆ ಯತ್ನಿಸಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಜೊತೆಗೆ ಡಾಂಬರ್ ಹಾಕಿದ್ದನ್ನ ಗುತ್ತಿಗೆದಾರ ತೆಗೆಯಲು ಮುಂದಾಗಿದ್ದಾನೆ. ಈ ಬಗ್ಗೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.